ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ. ಅದರಲ್ಲಿ ಪ್ರೆಸ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಯಾವುದೇ ರೀತಿಯ ಪ್ರೆಸ್ ಇಂಟ್ರಾಕ್ಷನ್ ಅನ್ನುವಂಥದ್ದು ಇರಲಿಲ್ಲ. ಬಟ್ ಕೆಲವು ಪ್ರಶ್ನೆಗಳು 100% ಹಲವು ಜರ್ನಲಿಸ್ಟ್ಗಳಲ್ಲಿ ಕಾಡ್ತಾ ಇರುತ್ತೆ, ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಕಾಡ್ತಾ ಇರುತ್ತೆ, ಜೊತೆಗೆ ಸಾರ್ವಜನಿಕರಲ್ಲೂ ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಈ ಹಿಂದೆ ಅವರ ಒಂದು ಏನು ಟಾಕ್ಸಿಕ್ಕಿನ ಟೀಸರ್ ಅಂತ ರಿಲೀಸ್ ಆದಾಗ ಅದರಲ್ಲಿ ಕೆಲವು ಸೀನ್ಸ್ಗಳು ಬಂದಾಗ ಸಿಕ್ಕಾಪಟ್ಟೆ ಅದ್ರ ಮೇಲೆ ಪ್ರಶ್ನೆ ಬಂತು. ಅದಾದ್ಮೇಲೆ ಎಷ್ಟೋ ಜನ ಅವರ ಒಂದು ಹಳೆ ಕ್ಲಿಪ್ಪು ರಾಕಿಂಗ್ ಸ್ಟಾರ್ ಯಶ್ ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ರಮೇಶ್ ಸರ್ ಹತ್ರ ಮಾತಾಡಿರುವಂತದ್ದು, ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್. ನಾನು ಯಾವುದೇ ಸಿನಿಮಾ ಅಂತ ಮಾಡಿದ್ರೆ ಐ ಚೂಸ್ ದ ಸಿನಿಮಾ ವೇರ್ ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗೆ ನೋಡುವಂತ ಸಿನಿಮಾ ಮಾಡ್ತೀನಿ ಅನ್ನುವಂಥದ್ದನ್ನ ಸ್ಟೇಟ್ಮೆಂಟ್ ಹೇಳಿದ್ರು. ಅದಕ್ಕೂ ಮತ್ತೆ ಇಲ್ಲಿ ಮಾಡಿದಂತ ಅವರ ಸೀನ್ಸ್ಗೂ ಸಿಂಕ್ ಆಗ್ತಿರ್ಲಿಲ್ಲ. ಅದು 18+ ತರ ಕಾಣ್ತಾ ಇತ್ತು. ಸೊ ಆ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಸೊ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಯಶ್ ಅವರು ಅನ್ನುವಂಥ ಕಾತುರತೆ ನನಗಂತೂ ಇತ್ತು. ನಾನು 100% ಅಲ್ಲಿ ಒಂದು ಕ್ವಶನ್ ಅಂತ ಕೇಳೋದು ಸಿಕ್ಕಿದ್ದಿದ್ರೆ 100% ಈ ಪ್ರಶ್ನೆ ಕೇಳ್ತಾ ಇದ್ದೆ. ಬಟ್ ಅದು ಹೆಂಗೆ ಯಶ್ ಅವ್ರಿಗೆ ರೀಚ್ ಆಯ್ತೋ ಗೊತ್ತಿಲ್ಲ. ಯಶ್ ಅವರು ಸ್ವತಃ ಅರ್ಥ ಮಾಡ್ಕೊಂಡು ಅವನ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೀವೇ ಕೇಳಿ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದೀವಿ. ನಿಮ್ಮ ಆಶೀರ್ವಾದ ಇರಲಿ, ಯಶ್ ಮೇಲೆ ನಂಬಿಕೆ ಇರಲಿ. ದಾರಿ ಯಾವ್ದಾದ್ರು ಆಗ್ಬೋದು, ಗುರಿ ಮುಟ್ಬೇಕು. ಆ ದಾರಿಗಳಲ್ಲಿ ಕೆಲವು ಹೋರಾಟಗಳಿರುತ್ತೆ, ಹೋರಾಡ್ಕೊಂಡು ಮುಟ್ಬೇಕು. ಕೆಲವೊಮ್ಮೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಇವತ್ತಿನ ಮನಸ್ಸುಗಳು, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಗೊಂದಲಗಳೇನಿದೆ, ಆ ಎಲ್ಲಾ ಗೊಂದಲಗಳು ಅವ್ರ ರೆಪ್ರೆಸೆಂಟೇಷನ್ ಈ ಸಿನಿಮಾ ನಿಮ್ಗಿರುತ್ತೆ. ತುಂಬಾ ಡೀಪ್, ತುಂಬಾ ಅದ್ಭುತವಾದ, ಮನುಷ್ಯರಿಗೆ ಬೇಕಾದ ವಿಷಯ ಇರುವಂತ ಒಂದು ಚಿತ್ರ ಆಗುತ್ತೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತು ತಲೆ ತಗ್ಸಕ್ ನಾವು ಬಿಡಲ್ಲ, ತಲೆ ಎತ್ಕೊಂಡು ಒಳಗಿರುತ್ತೆ, ಹೆಮ್ಮೆಯಿಂದ ನೋಡ್ತೀವಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಅವ್ರು ಏನ್ ಹೇಳ್ತಾರೆ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ this mostly answers whatever questions we have, and thank you yes sir for answering the question we had. And what you said is very true. ಇವತ್ತು ಜೆನ್ಜಿ ಬಂದಿದೆ, ಇನ್ನೂ ಮಾಡರ್ನ್ ಯೋಗಗಳು ಬರ್ತವೆ, ಅಂಡ್ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಸಿಂಕ್ ಟು ದ ವೆರಿ ಪಾಸ್ಟ್ ಆಫ್ ಅಸ್, ವಿಚ್ ಇಸ್ ದಿಗಂಬರಾಸ್ ಅಂಡ್ ಶ್ವೇತಂಬರಾಸ್. ಅದರದ್ದು ಒಂದು ಸೀನ್ ನಿಮ್ಮ ಸಿನಿಮಾದಲ್ಲಿದೆ. ಸೊ ಪ್ರೌಡ್ ಆಫ್ ಯು. ಸಲಾಂ ರಾಕಿ, ಬಾಯ್. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ